ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಇಬ್ಬನಿ ಟ್ಯುಟೋರಿಯಲ್ಗೆ ಸ್ವಾಗತ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು KSOU ಇಂದ ಒಂದು ಅಸೈನ್ಮೆಂಟ್ಗಳಿಗೆ ಸಂಬಂಧಿಸಿದ ಒಂದು ವಿಶೇಷ ಸೂಚನೆಯನ್ನು ಹೊರಡಿಸಲಾಗಿದೆ. ಏನಪ್ಪ ಅದು ಅಂತ ಅಂದರೆ, KSOUವಿನ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಲು ಇದ್ದಂತಹ ಅವಧಿ ಫೆಬ್ರವರಿ 28. ಇದು ಕೊನೆಯ ದಿನಾಂಕವಾಗಿತ್ತು. ಇದನ್ನು ಇದೀಗ ಮುಂದೂಡಲಾಗಿದೆ. ಹೌದು ಸ್ನೇಹಿತರೆ, ಅಡ್ಮಿಷನ್ ಆದಾಗಿಂದ ಇಲ್ಲಿಯವರೆಗೂ ಅಂದರೆ ಸುಮಾರು 4 ರಿಂದ 5 ತಿಂಗಳುಗಳ ಕಾಲ ಅಸೈನ್ಮೆಂಟ್ಗಳನ್ನು ಬರೆಯಲು ಅವಕಾಶ ಇತ್ತು. ಆದರೂ ಸಹ ಕೆಲವು ವಿದ್ಯಾರ್ಥಿಗಳು ಅವರು ಒಂದು ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಬಿಡುವಿಲ್ಲದ ಸಮಯಗಳಿಂದ ಅವರು ಅಸೈನ್ಮೆಂಟ್ಗಳನ್ನ ಸರಿಯಾಗಿ ಬರೆದು ಸಬ್ಮಿಟ್ ಮಾಡಲು ಆಗಲಿಲ್ಲ. ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಅಸೈನ್ಮೆಂಟ್ ಬರೆದಿದ್ರೂ ಕೂಡ ಅವ್ರಿಗೆ ಆ್ಯಪ್ ಸಮಸ್ಯೆಗಳು, ತಾಂತ್ರಿಕ ದೋಷ ಇರೋದ್ರಿಂದ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡಲು ಆಗಿರಲಿಲ್ಲ. ಆದ್ದರಿಂದ KSOU ಒಂದು ನಿರ್ಣಯವನ್ನು ಮಾಡಿ ಇನ್ನು 10 ದಿನಗಳ ಕಾಲ ಹೆಚ್ಚುವರಿ ದಿನವನ್ನು ಮುಂದೂಡಲಾಗಿದೆ. ಅಂದರೆ ಮಾರ್ಚ್ 10 ತನಕ ಈ ಅವಧಿಯನ್ನು ಮುಂದೂಡಲಾಗಿರೋದನ್ನ ನಾವು ನೋಡ್ಬೋದು. ಇದನ್ನು ಹೇಗೆ ನಾವು ಚೆಕ್ ಮಾಡಬೇಕು ಅಂತಂದರೆ, ನಮ್ಮ ಪೋರ್ಟಲ್ನಲ್ಲಿ ಹೋಗಿ ಒಂದು ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೊನೆಯ ದಿನಾಂಕ ಶೋ ಆಗ್ತಿರೋದನ್ನ ನಾವು ನೋಡ್ಬೋದು. ಉದಾಹರಣೆಗೆ ಇದು ನನ್ನ ಒಂದು ಪೋರ್ಟಲ್ ಆಗಿರುತ್ತೆ, ಸ್ಟೂಡೆಂಟ್ ಪೋರ್ಟಲ್. ಇಲ್ಲಿ ನಾವು ನೋಡ್ಬೋದು, ನಾನು ಇಲ್ಲಿ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಅದು ಕೊನೆಯ ದಿನಾಂಕ ಆಗಿದೆ. ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ. ದಿನಾಂಕ 3/10/2025 ತನಕ ಕೊನೆಯ ದಿನಾಂಕವನ್ನು ನೀಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಯಾರೆಲ್ಲ ಅಸೈನ್ಮೆಂಟನ್ನು ಬರೆದು ಸಬ್ಮಿಟ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಮಿಟ್ ಮಾಡಿ. ಇನ್ನು ಹೆಚ್ಚುವರಿ ಮಾಹಿತಿಗಾಗಿ ನನಗೆ ಕಾಮೆಂಟ್ ಮಾಡಿ. ದಯವಿಟ್ಟು ಕೊನೆ ಕ್ಷಣದವರೆಗೂ ಕಾಯಬೇಡಿ, ಆದಷ್ಟು ಬೇಗ ಸಬ್ಮಿಟ್ ಮಾಡಿ. ಇಲ್ಲ ಅಂದರೆ ಹಿಂದೆ ಆದಂತಹ ತಾಂತ್ರಿಕ ದೋಷಗಳೇ ಮುಂದೆ ಕೂಡ ಸಂಭವಿಸ್ಬೋದು. ಆದ್ದರಿಂದ ನನ್ನ ಮನವಿ ಏನಂತ ಅಂದರೆ, ಆದಷ್ಟು ಬೇಗ ಬರೆದು ಸಬ್ಮಿಟ್ ಮಾಡಿಬಿಡಿ. ನಿಮ್ಮ ಭಾರವನ್ನು ನೀವು ಕಳ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರುವಂತಹ ಪರೀಕ್ಷೆಗಳ ಕಡೆ ಗಮನ ಕೊಡ್ಬೋದು. ಆದಷ್ಟು ಬೇಗ ಬರೆದು ಸಬ್ಮಿಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.